ವಿವರಗಳನ್ನು ನೋಡೋಣ. ಆರಂಭಿಕ ಮತ ಎಣಿಕೆಯಲ್ಲಿ ಕಾಂಗ್ರೆಸ್ಗೆ ಹಿನ್ನಡೆ. ಕಾಂಗ್ರೆಸ್ ಇಲ್ಲಿ ತೀವ್ರ ಹಿನ್ನಡೆಯನ್ನು ನೋಡ್ತಾ ಇದೆ. ಕೇವಲ 3 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳ ಮುನ್ನಡೆ. ಕೇವಲ 3 ಕ್ಷೇತ್ರಗಳು. ಆರಂಭಿಕ ಮತ ಎಣಿಕೆಯಲ್ಲಿ ಕಾಂಗ್ರೆಸ್ ಹಿನ್ನಡೆಯನ್ನ ಕಾಣ್ತಾ ಇದೆ. ಕೇವಲ 3 ಕ್ಷೇತ್ರಗಳಲ್ಲಿ ಮುನ್ನಡೆ. ಜನಪ್ರಿಯತೆ ಅದರದ್ದು ಕುಸಿತಾ ಇದೆಯಾ ಅನ್ನೋದಕ್ಕೊಂದು ಉದಾಹರಣೆ ಇದು. 48 ಕ್ಷೇತ್ರಗಳಲ್ಲಿ ಮಹಾಗಠಬಂಧನ್, 48 ಕ್ಷೇತ್ರಗಳಲ್ಲಿ 40ರಲ್ಲಿ ಆರ್ಜೆಡಿ, 48ರಲ್ಲಿ 3ರಲ್ಲಿ ಕಾಂಗ್ರೆಸ್. ಸೊ ಇದು ಸದ್ಯದ ಸ್ಥಿತಿ. 74 ಕ್ಷೇತ್ರಗಳಲ್ಲಿ ಎನ್ಡಿಎ, 48 ಕ್ಷೇತ್ರಗಳಲ್ಲಿ ಮಹಾಗಠಬಂಧನ್. ವೆರಿ ವೆರಿ ಇಂಪಾರ್ಟೆಂಟ್ ಈ ಬಾರಿ. ಯಾಕಂದ್ರೆ ಈ ಬಾರಿ ಗೆಲುವಿನ ಓಘ ಮುಂದುವರಿಯುತ್ತಾ ಅಥವಾ ಅಲ್ಲಿಗೆ ನಿಂತು ಬಿಡುತ್ತಾ ಅಂತ. ಆಡಳಿತ ವಿರೋಧಿ ಅಲೆ ಇದೆ. ಹೀಗಾಗಿ ಏನು ಅಂತಂದ್ರೆ ಈ ಬಾರಿ ಸೋಲು ನಿಶ್ಚಿತ. ಸುಶಾಸನ್ ಬಾಬು ಈ ಬಾರಿ ಸೋಲುವಂಥದ್ದು ನಿಶ್ಚಿತ ಅಂತ ಪದೇ ಪದೇ ವಿಪಕ್ಷದವರು ಹೇಳ್ತಾ ಇದ್ರು. ಆದರೆ ಆ ಲಕ್ಷಣಗಳು ಕಾಣ್ತಾ ಇಲ್ಲ. ಯಾಕಂದ್ರೆ 75 ಕ್ಷೇತ್ರಗಳಲ್ಲಿ ಎನ್ಡಿಎ, 49 ಕ್ಷೇತ್ರಗಳಲ್ಲಿ ಮಹಾಗಠಬಂಧನ್. ಅದು ಹೋಗ್ತಿರುವಂಥ ವೇಗ ನೋಡಿದ್ರೆ ಎಲ್ಲೋ ಒಂದು ಕಡೆಗೆ ಎನ್ಡಿಎ ಮತ್ತೆ ಅಧಿಕಾರಕ್ಕೆ ಬರುತ್ತಾ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಈಗಾಗಲೇ 8:30 ಆಗಿದೆ. 8:34 ಈಗಾಗಲೇ ಮಷಿನ್ಗಳು ಓಪನ್ ಆಗಿರುತ್ತವೆ. ಅದರ ವಿವರಗಳು ಕೂಡ ಬರ್ತಾ ಹೋಗುತ್ತೆ. ಈಗ ನಿಮಗೊಂದು ಸ್ಪಷ್ಟತೆ ಸಿಗುತ್ತೆ. ನಾವು ತೋರಿಸ್ತಾ ಇದ್ದೀವಿ ಎನ್ಡಿಎ 75, ಅದರಲ್ಲಿ 40 ಬಿಜೆಪಿದು. 40 ಈ ಬಾರಿನೂ ಕೂಡ ಬಿಜೆಪಿ 101. ಜೆಡಿಯುಗೂ ಕೂಡ 101, ಬಿಜೆಪಿಗೂ ಕೂಡ 101 ಕ್ಷೇತ್ರಗಳು. ಅದರಲ್ಲಿ ಯಾರದ್ದು ಹೆಚ್ಚು ಬರುತ್ತೆ ನೋಡಬೇಕು. ಗ್ರಾಫಿಕ್ಸ್ ವಿವರಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ತೇಜಸ್ವಿ ಯಾದವ್ ರಾಘೋಪುರ ಕ್ಷೇತ್ರದಿಂದ ಸತೀಶ್ ಕುಮಾರ್ ಯಾದವ್ ಅವರ ಎದುರುಗಡೆಗೆ ಮುನ್ನಡೆಯಲ್ಲಿದ್ದಾರೆ. ಮುಖ್ಯಮಂತ್ರಿ ಅಭ್ಯರ್ಥಿ ಮಹಾಗಠಬಂಧನ್ನ ಮುಖ್ಯಮಂತ್ರಿ ಅಭ್ಯರ್ಥಿ ಅವರು, ನಾವು ಮುಖ್ಯಮಂತ್ರಿ ಅಭ್ಯರ್ಥಿಯನ್ನು ಘೋಷಣೆ ಮಾಡಿಬಿಟ್ವಿ. ಆದರೆ ಇಲ್ಲಿ ತನಕ ಎನ್ಡಿಎ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಘೋಷಣೆ ಮಾಡಿಲ್ಲ. ಕಳೆದ ಬಾರಿ ಬಂದಂಥ ಸಂದರ್ಭದಲ್ಲಿ ಪ್ರಧಾನಮಂತ್ರಿಗಳು ಹೇಳಿದರು ಮುಂದೆ ಮುಖ್ಯಮಂತ್ರಿಯಾಗಿ ಮುಂದುವರಿಯುವಂಥವ್ರು ಇವರೇನೇನೆ ಅಂತ. ಆದರೆ ಈ ಬಾರಿ ಅಪ್ಪಿ ತಪ್ಪಿ ಎನ್ಡಿಎ ಮುಖ್ಯಮಂತ್ರಿ ಅಭ್ಯರ್ಥಿ ಇವರೇ ಅಂತ ಹೇಳಿಲ್ಲ. ಇದರ ಅರ್ಥ ಏನು ಅಂತಂದರೆ ಖಂಡಿತವಾಗ್ಲೂ ನಿತೀಶ್ ಕುಮಾರ್ ಅವರಿಗೆ ಎನ್ಡಿಎ ಈ ಬಾರಿ ಕೈ ಕೊಡುತ್ತೆ ಅನ್ನುವಂಥ. ಮೈಥಿಲಿ ಠಾಕೂರ್ ನೋಡ್ತಾ ಇದ್ದೀವಿ. ತುಂಬ ಅದ್ಭುತವಾದಂಥ ಗಾಯಕಿ, ಒಳ್ಳೆ ಅದ್ಭುತವಾದಂಥ ಸಿಂಗರ್. ರಾಮ್ ಕಥಾ ಆ ಭಾಗದಲ್ಲಿ ಏನಾದರೂ ಆಯಿತು ಅಂತಂದರೆ ತುಂಬ ದೊಡ್ಡ ಸಂಖ್ಯೆಯಲ್ಲಿ ಜನ ಜಮಾಯಿಸ್ತಾರೆ. ಮೈಥಿಲಿ ಠಾಕೂರ್ ಎಲ್ಲರನ್ನೂ ಕೂಡ ಮಂತ್ರಮುಗ್ಧಗೊಳಿಸುವಂಥ ಅದ್ಭುತ ಕಂಠದ ಗಾಯಕಿ. ಆಕೆ ನಿರಂತರವಾಗಿ ಮುನ್ನಡೆಯನ್ನು ನೋಡ್ತಾ ಇದ್ದಾರೆ. 51 ಕ್ಷೇತ್ರಗಳಲ್ಲಿ ಮಹಾಗಠಬಂಧನ್, 75 ಕ್ಷೇತ್ರಗಳಲ್ಲಿ ಎನ್ಡಿಎ. ಮಹಾಗಠಬಂಧನ್ ನಾವು ತೋರಿಸ್ತಾ ಇದ್ದೀವಿ. ಅಂಚೆ ಮತ ಎಣಿಕೆಯಲ್ಲಿ 51 ಕ್ಷೇತ್ರಗಳಲ್ಲಿ ಅದರಲ್ಲಿ ಆರ್ಜೆಡಿ ಪಾತ್ರ 43, ಕಾಂಗ್ರೆಸ್ನ ಪಾತ್ರ 3. ಈ ಕಡೆಗೆ ನಾವು ನೋಡ್ತಾ ಇದ್ದೀವಿ 75 ಕ್ಷೇತ್ರಗಳಲ್ಲಿ ಎನ್ಡಿಎ, ಅದರಲ್ಲಿ ಬಿಜೆಪಿಯ ಪಾತ್ರ 40, ಜೆಡಿಯು ಪಾತ್ರ 30. ಇನ್ನು ಎಲ್ಜೆಪಿ 3 ಕ್ಷೇತ್ರಗಳಲ್ಲಿ ಅದರದ್ದೇ ಒಂದು ದೊಡ್ಡ ಕಗ್ಗಂಟಾಗಿತ್ತು. ಇವರು ನಿಲ್ಲಿಸಿರುವಂಥ ಕಡೆಗೆ ಜೆಡಿಯು ಅಭ್ಯರ್ಥಿಗಳನ್ನು ಹಾಕುವಂಥದ್ದು, ಜೆಡಿಯು ಅಭ್ಯರ್ಥಿಗಳನ್ನು ನಿಲ್ಲಿಸಿರೋ ಕಡೆಗೆ ಎಲ್ಜೆಪಿ ಹಾಕೋದು, ಈ ರೀತಿ ಎಲ್ಲವೂ ಕೂಡ ಇತ್ತು. ಆದರೆ ಎಲ್ಲವನ್ನೂ ಕೂಡ ಎನ್ಡಿಎ ನಾಯಕರು ಸರಿ ಮಾಡ್ತಾ ಹೋದ್ರು.